ನಮಸ್ಕಾರ ವಾರ್ತಾಭಾರತಿ ವೀಕ್ಷಕರೇ, ನಾವಿರುವಂತಹ ಊರು ಬೂಸ್ನಳ್ಳಿ ಗ್ರಾಮ, ಕೊಪ್ಪಳ ಜಿಲ್ಲೆ ಮತ್ತು ಕೊಪ್ಪಳ ತಾಲೂಕಿನಲ್ಲಿ ಬರುವಂತಹ ಈ ಗ್ರಾಮದಲ್ಲಿ ಒಂದು ಮೊಹರಂನಲ್ಲಿ ಕಳೆದ 4 ದಿನಗಳಿಂದ ನಡೆದ ಒಂದು ಮೊಹರಂನಲ್ಲಿ ಸಣ್ಣ ಕಾರಣಕ್ಕೆ ಇಬ್ಬರು ಹುಡುಗರ ನಡುವೆ ಆದಂಥ ಜಗಳ ಈಗ ಇಡೀ ಗ್ರಾಮಕ್ಕೆ ಆವರಿಸಿದೆ. ಇಲ್ಲಿನ ಜನಗಳು ಸಾಕಷ್ಟು ಭಾವೈಕ್ಯತೆಯಿಂದ ಎಲ್ಲರೂ ಒಂದಾಗಿ ಬದುಕದಂತಹ ಜನರು ಈಗ ಒಬ್ಬರೊಬ್ಬರು ದ್ವೇಷ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. SC ಮತ್ತು ST ಜನಾಂಗದ ನಡುವೆ ಈ ಜಗಳ ಆಗಿದ್ದು, ಈಗ ಇದರಲ್ಲಿ ಬೇರೆ ಬೇರೆ ಜನಾಂಗದವರು ಕೂಡ ಇದ್ದಾರೆ ಅಂತ ಪ್ರಕರಣ ಕೊಡಲಾಗಿದೆ. ಜಿಲ್ಲಾಡಳಿತದಿಂದ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಲ್ಲಿಗೆ ಬಂದು ಗ್ರಾಮ ಸಭೆ ನಡೆಸಿ ಈ ಸೌಹಾರ್ದತೆಯನ್ನು ಉಳಿಸುವ ಪ್ರಯತ್ನ ಮಾಡಿದರೆ, ಒಂದು ಜನಾಂಗದವರು ಮಾತ್ರ ಈ ಸಭೆಯನ್ನು ಬಹಿಷ್ಕರಿಸಿ ನಮಗೆ ವರ್ಷಗಳಿಂದ ಹೀಗೆ ಆಗ್ತಾ ಇದೆ, ನಮಗೆ ನ್ಯಾಯ ಬೇಕು, ಕಾನೂನು ರೀತಿ ನಾವು ಹೋರಾಟ ಮಾಡುತ್ತೇವೆ, ನಮ್ಮ ಈ ಒಂದು ದಬ್ಬಾಳಿಕೆ ನಡಿಬಾರದು ಇನ್ನು ಮುಂದೆ ಅಂತೇಳಿ ರಾಜಿ ಮಾಡಿಕೊಳ್ಳೋದು ಅಂತ ಒಂದು ಕಟ್ಟು ನಿಲುವಿನೊಂದಿಗೆ ಇದ್ದಾರೆ. ಈ ಕುರಿತು ಈ ಗ್ರಾಮದ ಜನರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ನನ್ನ ಹೆಸರು ರವಿ ಸರ. ನಾನು ಹೊಲಕ್ಕೆ ಹೊಂಟಿದ್ದೀನಿ ಸರ. ಅಲ್ಲಿ ಗಲಾಟೆ ಆಗಿತ್ತಲ್ಲ, ಅಲ್ಲೇ ಆ ರೋಡ್ನಾಗ ಅಷ್ಟೇ ಹೊಂಟಿದ್ದೀನಿ ಸರ. ಅವ್ರ ಸ್ಟೂಡೆಂಟು ಅವ್ರನ್ನೆಲ್ಲ ಹೊಡ್ಯಾಕ ಕುಂತಿದ್ರು ಸರ್. ಅವರು ಹೊಡ್ಯಾಕ ಕುಂತಿದ್ರಲ್ಲ, ನಾನು ಬುಡ್ಸಿನಕಂತ ಹೋದ್ನಿ ಸರ. ಆಮೇಲೆ ನೀನು ಬಂದು ಏನು ನಡಕ್ ಅಂದದ್ದು ಅಡ್ಡ ಹೊಡ್ಯಾಕ ಕುಂತ್ಬಿಟ್ರು ಸರ್. ಎಲ್ಲ ಎಷ್ಟು ಜನ ಶಿಕ್ಷಕರನ್ನ ಹೊಡ್ರಿ ಅಂದದ್ದು ನನಗೆ ಹೊಡೆದ್ಬಿಟ್ರು ಸರ್. ಒಂದು ಸುಮಾರು ಫಸ್ಟಿಗೆ 6 ಜನ ಬಂದ್ರು ಸರ್. ಆಮೇಲೆ ಒಂದು 2ನೇ ಸತಿಗೆ ಬಂದಾಗ ಒಂದು 60 ಜನ ಬಂದ್ರು ಸರ್. ಇಲ್ಲೆಲ್ಲ ಹೊಡೆದಾರ ನೋಡಿ ಸರ್. ಇಲ್ಲೆಲ್ಲ ಹೊಡೆದಾರ ಸರ, ಇಂತಲ್ಲಿ ಹೊಡೆದಾರ ಸರ, ಚಪ್ಲಲ್ಲಿ ಹೊಡೆದಾರ ಸರ. ಯಾವನ್ ಸಿಗ್ತಾರ ಇವು ಕೊಡ್ಲಿ ಕುಡ್ಗಲ್ಲು ಅಂತವೆಲ್ಲ ತೊಗೊಂಬಂದ್ರಿ ಸರ. ಮತ್ತೆ ಒಳ್ಳೆ ಏನ್ ಸಿಗ್ತೈತಿ ಅನ್ನ ತೊಗೊಂಡ್ ಹೊಡೆದ್ರಿ ಸರ. ನಮ್ಗ ಶಿಕ್ಷಕರನ್ನ ಹೊಡಿ ಅಂತಾರ ಸರ. ಇದಕ್ಕಿನ್ನ ಮುಂಚೆಕ ನಾವು ಹೊಲ ಮನಿ ಅಷ್ಟ ರೀ ಸರ್ ನಮ್ ಕೆಲಸ. ಏನು ಬಾಂಧವ್ಯ ಇಲ್ರಿ ಸರ, ಏನಿಲ್ಲ ಸರ. ನಮ್ ಪಾಡಿ ನಾವ್ ಕೆಲ್ಸಕ್ಕೆ ಹೋಗಿದ್ವಿ ಬರ್ತಿದ್ವಿ ಸರ. ಆ ಒಂದ್ ಏರಿಯಾ ಅಷ್ಟ ಸರ್. ಅವರು ಆ ಏರಿ ಈಗ ಹೊಡೆದಿದಾರ ಸರ್. ಆ ಗುಂಪು ಅವ್ರು ಅಷ್ಟೇ ನಮಗೆ ಇದನ್ನ ಟಾರ್ಗೆಟ್ ಮಾಡ್ತಾರೆ. ಯಾಕಂತ ಗೊತ್ತಿಲ್ಲ ಸರ್. ಅವ್ರು ಉಳ್ಕೋಟ್ಯಾರ ಸರ್. ಜಗಳ ಹಾಕ್ ಮುಂಚೆ ಬೇಷ ಇದ್ರು ಸರ. ಆ ಜಗಳ ಬಂತಲ್ಲ ಅವಾಗ ಸರ್ ಅವರು ಬಂದಾರ ಸರ. ಅವರು ಒಂದು 8-10 ಜನ ಇದ್ರು ಸರ್. ಅವರು ಮನಿ ಹೋಗ್ಕೊಡ್ದಾರ ಸರ್. ಏನು ಕಾರಣ ಏನ ಅದ ಅಲ್ಲೇ ಮುಗಿದ ಸರ್ ಅದು. ಆಮೇಲೆ ಮನೆ ಹತ್ರ ಬಂದು ಅವರು ಸ್ವಲ್ಪ ರಾಜಕೀಯ ಒಳಗದಾರ ಸರ್. ಅವ್ರು ಪರ್ಸಪ್ಪ ಉಳ್ಕೋಟಿ ಅಂತ ಹೇಳಿ ಅವ್ರ ಬೈಕ್ ಹಾಕೊಂಡ್ ನಿಂತಾರ ಸರ. ಗುಂಪನ್ ಮುಂದ್ ಕಳಿಸಿ ಹೊಡಿಸ್ಯಾರ ಸರ್. ಅವ್ರು ಮುಂದೇನ್ ಸರ ಅದು ಅವ್ರ ಮೇಲೆ ಕೇಸ್ ಮಾಡ್ತೀವಿ ಸರ. ಅದು ಕಾನೂನು ರೀತಿಯಲ್ಲಿ ಇದಾಗ್ಬೇಕು ಸರ. ನಮ್ಮ ಹೆಸರು ಪರ್ಸಪ್ಪ ಗೋಣಿಬಸಪ್ಪ ಹುಲ್ಕೋಟಿ. ಇದು ಅಲೆಬ್ ದೇವ್ರದ್ದು ಮೆರವಣಿಗೆ ಮುಖಾಂತರ ಬಂದಾಗ ಇಲ್ಲಿ ನಮ್ಮ ಕ್ರಾಸ್ನ್ಯಾಗ ಜಗಳ ಮಾಡಿದ್ರು. ಜಗಳ ಮಾಡಿದ್ದು ಬಿಡಿಸಿ ನಾವು ಕಳಿಸಿದ್ವಿ. ಇವು ಮುದಿಯಪ್ಪ ಮತ್ತು ಗಾಣ್ಯಪ್ಪ ಶೇಖಪ್ಪನವರು ಜಗಳ ಮಾಡಕತ್ತಿದ್ರು. ಅವ್ರನ್ನ ಇವ್ರು ನುಗ್ಸಿ ಅವ್ರು ನುಗ್ಸಿ ಜಗಳ ಮಾಡಕತ್ತಿದ್ರು. ಅವ್ರು ACR ರೀ. ಇವರು ಮುಸ್ಲಿಮ್ಸ್. ಒಬ್ಬ ತುಪ್ಪಾರಾತ. ಇವರು ಮಾಡಾಕ ಹೊತ್ನ್ಯಾಗ ನಾವು ಬಿಡಿಸಿ ಕಳಿಸಿದ್ವಿ. ಬಿಡಿಸಿ ಕಳಿಸಿದ್ದಕ್ಕೆ ಮರುದಿನ ಅದು ಏನಾಯ್ತಂದ್ರೆ ಅವರು ನಿನ್ನಾನ ಹೇಳವ ಕೇಳವ ನಿಂದಾನ ಎಲ್ಲದು ನಡೆಯದ ಅಂತಂದು ನನ್ನ ಅವಚ ಶಬ್ದಗಳಿಂದ ಬೇದ್ರು ಸರ್. ಅವರು ಬೇದದಕ್ಕೆ ನಮ್ಮೂರು ಯಾಕೆ ಬೇದೆ ಅಂತ ಕೇಳಕ್ಕೆ ಹೋದ್ರು. ಅವರು ಕೇಳಕ್ಕೆ ಹೋದಾಗ ಸುಮ್ಮನೆ ಹೊಡೆದ್ರು ಬಡದ್ರು ಅಂತೇಳಿ ಹೇಳತ್ತಾರೆ ಸರ. ಸುಮ್ಮನೆ ಅಲ್ಲಿ ಹೋಗಿ ದುಕ್ಕಾಡಿದ್ದಷ್ಟ ಜಗಳ ಮಾಡ್ಕೊಂಡಿದ್ದಿಷ್ಟ ಸರ್. ಅದು ಮತ್ತೇನಿಲ್ಲ. ಇಲ್ಲ ಸರ್, ಕೇಳಕ್ ಹೋದಾಗ ಜಗಳ ಆಗಿರೋದು, ದುಕ್ಕಾಡಿರೋದು. ಯಾರು ಏನು ಹೊಡೆದಾಡಿಲ್ಲ, ಏನು ಮಾಡಿಲ್ಲ ಸರ. ಅವರು ನಮ್ಮನ್ನ ಹೊಡೆದಾರ. ಆದ್ರು ಕೊಳ್ಳಿ ತಗೊಂಡು ಹೊಡೆದಿದ್ರು. ನಮ್ಮ ಹುಡುಗನ ಕೈ ಬಿದ್ದೈತಿ. ನಾವೇನು ಹೊಡೆದಿಲ್ಲ ಸರ್ ಅವ್ರನ್ನ. ನಾವು ಮೊದ್ಲು ನಾವು ದೋಸ್ತಿ ಸರ. ಪೆಂಡ್ಲಿ ದೋಸ್ತಿ ಇದ್ವಿ ನಾವು. ಅವರು ಇವ್ರ ಸಣ್ಣ ಹುಡುಗರು ಕೂಡಿ ಕಲ್ತು ಈ ತರ ಆಗೈತೆ ಸರ್. ಈಗ ಅವ್ರಿಗೆ ಹಿರಿಯರಿಗೆ ನಮಗೂ ಯಾವುದೇ ಥರ ಜಗಳಿಲ್ಲ. ಮುದಿಯಪ್ಪ ನನಗೆ ದೋಸ್ತಿನ ಐತಿ ಸರ್. ನಾವು ಊಟದಾಗ್ಲಿದ್ದ ನಮ್ಮ ಬೆಳಕಿಗೆ ಬಂದಾಗ್ಲಿದ್ದಾನು ಆತಗ ನಮಗೂ ದೋಸ್ತಿ ಐತಿ. ಯಾವ್ದು ಜಗಳಿಲ್ಲ. ಈಗ ಹುಡುಗರ ಕಲ್ತು ಈ ತರ ಮಾಡಿ ಹಿಂಗ್ ಮಾಡಿ ಇಲ್ಲಿ ನಿಂದ್ರಿಸ್ಯಾರ ಸರ್. ಅವ್ರು ನಮ್ಗೇನು ಜಗಳ ಮಾಡ್ಬೇಕನ್ನೋದು ಏನಿಲ್ಲ. ನಾವು ಅದನ್ನ ಮಾಡೇನು ಮಾಡಾಗಿಲ್ಲ. ಅವ್ರು ಅದನ್ನ ಮತ್ತೆ ಬೆಳೆಸ್ಕೊಂಡ್ ಕುಂತಾರ. ಅದಕ್ಕೇನು ಮಾಡೋಕ್ಕಾಗಲ್ಲ ಸರ್. ಈಗ ಅನ್ನೇನು ಮಾಡ್ತಾರೋ ನಾವು ಹೇಳೋದಂತ ಇಷ್ಟ ಹೇಳಿದ್ವಿ ಸರ್. ಅಂದ್ರ ಬರೇ ನಾವು ದಲಿತರು ಅಂದ್ರ ಅಂಬೇಡ್ಕರ್ನ ಒಬ್ಬರಕ್ಕೆ ಸೀಮಿತ ಮಾಡ್ಕೊಂಡಾರ. ಅವ್ರು ಅಂಬೇಡ್ಕರ್ನ ಒಬ್ಬರನ್ನ ಸೀಮಿತ ಮಾಡ್ಕೊಂಡ್ರ ಸರ್. ಮತ್ ನಮ್ಗೆ ಅಂಬೇಡ್ಕರ್ ಇಲ್ಲ ಸರ್.
ಮುಂದ ಕಾನೂನಾತ್ಮಕವಾಗಿ ಏನೈತಿ ಅದ್ ಮಾಡಾನ ಸರ್. ಏನಿಲ್ಲ ಸರ್, ರಾಜಿ ಗಿಜಿ ಏನಿಲ್ಲ ಸರ್. DC ಅವರು ಬಂದಿದ್ರು, SP ಅವರು ಬಂದಿದ್ರು, ಅವ್ರು ಬಂದು ಎಲ್ಲ ಹೇಳಿದ್ರು ಸರ್. ಮತ್ತೆ ಅದ ಅವ್ರ ಅದಕ್ಕೆ ಇದನ್ ಮಾಡ್ಲಿಲ್ಲ ಸರ್. ನಮ್ಮ ಹೆಸರು ಯಲ್ಲನಗೌಡ್ರಿ. ಜಗಳ ಏನಿಲ್ರಿ, ಹಳೆ ಹಬ್ಬದಾಗ ಏನೋ ಒಂದ್ ಹುಡುಗಿ ಇಲ್ಲಿ ಬಿದ್ದಂತೆ, ಆ ಹುಡುಗಿನ ಏನೋ ಎತ್ತಿ ಹಿಡ್ಕನಕ್ ಹೋದ್ರಂತೆ. ಆ ಹಿಡ್ಕೊಂಡ್ ಮೇಲೆ ಅದನ್ನ ಬಿಡಿಸಿ ಅವ್ರವ್ರು ಬಗೆಹರಿಸಿ ಕಳಿಸಿದ್ರು. ಅಲ್ಲಿ ಒಂದ್ ಹುಡುಗ ಅಲ್ಕಟ್ಟ ಅವಶ್ಯ ಶಬ್ದ ಮಾತಾಡಿದಂತೆ. ಆ ಮಾತಾಡಿದ ಕೇಳಕ್ ಹೋದಂತ ಜನರ ಜಗಳ ನೋಡಿದ್ರ ಸ್ವಲ್ಪ ಇದು ಆಗಿರೋದು ಫೋನ್ಯಾಗ ಟಿವಿಯಾಗ ಆಗಿರಬ್ಬಾಗಿ ಇದು ಎಲ್ಲ ಊರಾಗ ನೋಡ್ರಿ ಜಗಳ ಏನ್ ಅಂತ ಬರೀ ಹೈಲೈಟ್ ಜಗಳನ ಇಲ್ಲಿ. ಆ ಹುಡ್ರನ್ನ ಒಂದ್ ಎರಡ್ ಬೇದವನ್ ಏನೋ ಹೊಡೆದ್ರಂತೆ. ಅಷ್ಟಕ್ಕೆ ಟಿವಿಯಾಗ ಒಳಗ ಒಬ್ರು ಮಾಡ್ಕೊಂಡ್ ಇದನ್ನ ಮಾಡ್ಕೊಂಡ್ ಹಿಂಗ್ ಮಾಡ್ಯಾರ ನೋಡ್ರಿ ಸರ್. ಮೊದ್ಲಾಗ ನಾವೆಲ್ಲ ಈಜಿರಿ ಅಗ್ದಿ ಈಗಾದ್ರೆ ಈಜಿ. ನಾವು ಚಾ ಕುಡಿತೀವಿ, ಎಲ್ಲ ನಾಷ್ಟಾ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಈಗಾದ್ರೆ ಜಗಳ ಇಲ್ಲ. ಫೋನ್ಯಾಗ ಟಿವಿಯಾಗ ಇದು ಜಗಳ. ದಿನ ಬೆಳಕರ್ದ್ರೆ ನಾವು ದಿನ ಕಲಿತೀವಿ, ಚಾ ಕುಡಿತೀವಿ, ಊಟ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಹುಡ್ರ ಜಗಳನ ಐತ್ರಿ, ದೊಡ್ಡವ್ರ ಜಗಳನ ಐತಿ. ಹುಡ್ರನ್ನ ಮತ್ತೆ ದೊಡ್ಡವ್ರ ಸಮಾರ್ಸ್ಬೇಕಲ್ರಿ. ಸಮಾರ್ಸದ್ಬಿಟ್ಟು ಮತ್ತೆ ಏನಾರ ಮಾಡಿ ಈಗಾದ್ರೆ ಏನಾಗಿಲ್ಲ. ಅವ್ರ 4 ಮಂದಿ ಇವ್ರ 4 ಮಂದಿ ಕಲ್ಕೊಂಡ್ ರಾಜಿ ಆಗಿ ಸುಮ್ನೆ ಒಂದು ಒಪ್ಪಿಗೆ ಪತ್ರ ಬರ್ಕಂದ್ ಏನೈತಿ ಅಣ್ಣ ತಮ್ಮರಾಗಿ ಹೋಗ್ಬಿಟ್ರ ಆತು. ಜಗಳ ಮಾಡೋದ್ರಾಗ ಏನೈತಿ ಲಾಭ? ಒಂದ ಊರಾಗ ಕುಂತ್ಕೊಂಡ್ ರಾಜಿ ಆಗಿ ಏನಾರ ಮಾಡಿ ಅವ್ರಿಗೆ ನಾವು ಬೇಕು, ನಮ್ಗ ಅವ್ರು ಬೇಕು, ಎಲ್ಲ ಹೊಂದ್ಕೊಂಡ್ ಹೋಗೋದು ಅನುಕೂಲ. ಇದೇ ಮಾಡ್ಯಾರ ಸರ. ಇಲ್ಲ ಕೇರಿಗೆಲ್ಲ ನುಗ್ಗಿ ಅಟ್ಟಾಡ್ಸ್ಕೊಂಡ್ ಹೊಡ್ದಾರ ಸರ್ ಎಲ್ಲಾ ಕಡೆನು. ಆಮೇಲೆ ಅಲ್ಲಿ ನಿಂತ್ಕೊಂಡ್ ಎಲ್ಲ ಅಲ್ಲಿ ಬರ್ಲೆ ಮಾದರ ಅಂತ ಜಾತಿ ನಿಂದನೆ ಮಾಡಿ ಜಾತಿ ಎತ್ತಿ ಬೇದಾರ ಸರ್. ನಮ್ ಜಾತಿ ಎತ್ತಿ DC ಅವರು ಬಂದ್ರ ಸರ, SP ಸಾಹೇಬ್ರು ಬಂದ್ರಿ ಸರ. ನಮ್ಮನ್ನ ಸ್ಪಂದನೆ ಮಾಡ್ತೀವಿ, ನಿಮ್ಮನ್ನ ಏನಾದ್ರು ಸಮಸ್ಯೆ ಬಗೆಹರಿಸ್ತೀವಿ, ನಮಗೆ ನೀವು ಶಾಂತಿ ಸಭೆಗೆ ಬರ್ರಿ ಅಂತ. ಇಲ್ಲ ಸರ್, ಶಾಂತಿ ಸಭೆ ಆಗಿಲ್ಲ ಸರ್. ಇನ್ನ ಶಾಂತಿ ಸಭೆಗೆ ಕರೆದ್ರಿ ಸರ. ನಾವು ಶಾಂತಿ ಸಭೆಗೆ ಹೋಗ್ಲಿಲ್ಲ. ಬಂದಿದ್ರಿ ಸರ್. ಯಾಕೆ ಹೋಗ್ಲಿಲ್ಲ ಅಂದ್ರೆ ನಮ್ದು ಪ್ರತಿ ಸಲ ಹಿಂಗ ಆಗ್ತದೆ ಸರ್ ಜಗಳ. ಬರೀ ಶಾಂತಿ ಸಭಾ ಮಾಡಿ ಕೇಸ್ ಬಗೆಹರಿಸಿ ರಾಜಿ ಮಾಡಿಸ್ಬಿಡ್ತಾರ ಸರ್. ಅದಕ್ಕೆ ನಮಗೆ ಪ್ರತಿ ಸಲ 7-8 ಸಲ ಸರ್ ನಾವು ನಾಟಕ ಮಾಡಕತ್ತಿ. ಈಗ ಅವ್ರು ನಮಗೆ ಯಾವ್ದೋ ಸಿಟ್ಟು ಬರ್ತದಿಲ್ಲ ಸರ್. ಸ್ಟೂಡೆಂಟ್ ನೋಡಿದಾರ ಸರ್. ಸ್ಟೂಡೆಂಟ್ 4 ಹುಡುಗರು ಸ್ಟೂಡೆಂಟ್ ಅದಾರ, ಅಥವಾ 10th PUC ಅದಾರ ಸರ್. ಫಸ್ಟ್ PUC ಅವ್ರು ನೋಡಿದಾರ ಸರ್. ಈ ಮುಂದಿನ ನಿರ್ಧಾರ ಏನಿಲ್ಲ ಸರ್, ನಮಗೆ ನ್ಯಾಯ ಬೇಕು ಸರ್ ಅಷ್ಟ. ಏನ್ ನ್ಯಾಯ ಬೇಕಂದ್ರೆ ನಮಗೆ ಪ್ರತಿ ಸಲ ಹಿಂಗ ಆಗುತ್ತೆ, ತಡೆಗಟ್ಟಬೇಕು ಸರ್ ಸರ್ಕಾರ. ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಸರ್. ಮತ್ತೇನಿಲ್ಲ ಸರ್, ನಮಗೆ ನ್ಯಾಯ ಬೇಕು, ಸರಿಯಾದ ನ್ಯಾಯ ಕೊಡ್ಬೇಕು ನಮಗೆ. ಅದಕ್ಕೆ ಇದು ಬರೀತಿ ಅಂದ್ರೆ ಬರೀ ಕೌಂಟರ್ ಕೇಸ್ ಮಾಡ್ತಾರ. ಪ್ರತಿ ಸಲ ಹಿಂಗಾಗತ್ತೆ ಸರ್. ಕೌಂಟರ್ ಕೇಸ್ ಮಾಡಿದಾಗ ಏನಾಗತ್ತ ಸರ, ಕೌಂಟರ್ ಮಾಡೋದು ನಮ್ಮ ಮೇಲೆ, ಅವ್ರು ಕೌಂಟರ್ ಮಾಡೋದು ಎದಿರ್ ಬಿಟ್ರು ಅಂತ ಹೇಳಿ ರಾಜಿ ಮಾಡಿಸ್ಬಿಡೋದು ಸರ್. ಅದಕ್ಕೆ ಈಗ ಇವತ್ತು ಯಾವುದೇ ಕಾರಣದಿಂದ ಎದರಲ್ಲ ಸರ. ನಾವು ನಮಗೆ ನ್ಯಾಯ ಬೇಕು ಸರ್. ಸರ್ ದುರ್ಗಪ್ಪ ಮನೆಗಾರ. ನಮ್ಮ ಹೆಸರು ವೀರೇಶನ್ ಸರ್. ಸಮಸ್ಯೆ ಏನಿಲ್ಲ ಸರ, ಹಳೆ ಹಬ್ಬದ ಇಲ್ಲಿ ಮೆರವಣಿಗೆ ಮಾಡ್ತಾರೆ ಸರ್. ಅಲ್ಲಿಗೆ ಬಡದು ಅದು ಇದ್ದಾಗ ಏನಾಗಿತ್ತು ಸರ್, ಇವರು ಅಲ್ಲಿಗೆ ಬಡಿಯಕ್ಕೆ ಹೋಗ್ಯಾರ ಸರ್. ಅಲ್ಲಿಗೆ ಬಡಿಯಕ್ಕೆ ಹೋದಾಗ ಯಾರೋ ಒಬ್ರು ಮುಸ್ಲಿಮ್ಸ್ ಅವ್ರು ಕಾಲು ತುಳಿದ್ರಂತೆ. ಅವ್ರ ಹಿಂದಕ್ಕೆ ದೂಡ್ಯಾರ ಇವ್ರು. ಅವ್ರ ಹಿಂದಕ್ಕೆ ದೂಡಿರಂತಂದು ಕೆರೋ ತಂದು ಹೊಡ್ಯಕ್ಕೆ ಬಂದಾರ ಸರ್ ಇವ್ರನ್ನ. ಅದೇ ಕಾರಣಕ್ಕೆ ಅದ್ರ ಕಾರಣಕ್ಕೆ ಜಗಳ ಆಗಿದೆ ಸರ್. ಆಮೇಲೆ ನಮ್ಮ ಹುಡುಗರು ಕೇಳಕ್ಕೆ ಹೋಗ್ಯಾರಲ್ಲ, ಲೇ ಮಾದರ್ ಸುಳೆ ಮಕ್ಕಳ, ನೀವು ಇಲ್ಲೆಲ್ಲ ಬಂದ್ ದಿಮಾಕ್ ಹೊರಡಿಸ್ತಾರಲ್ಲೇ, ನೀವೆಲ್ಲಿದ್ದಾರೆ, ಎಲ್ಲಿಗೆ ಬಂದಿರಲಿ ಅಂತಂದು ಭಾಳ ಬೇದಾಡ್ಯಾರ ಅವ್ರನ್ನ. ಹಂಗಾಗಿ ಇವ್ರೇನೈತಿ ಮನೆಗೆ ಬಂದಾರ ಸರ್. ಆಟ ಆದ್ಮೇಲೆ ಎಲ್ಲ ಹೇಳಿ ಮಾರನೇ ದಿನ ಮತ್ತೆ ಅಲ್ಲಿ ಒಬ್ರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಅಂತ ಅದಾರ, ಮಾಜಿ ಅವ್ರು ಹೇಳ್ಯಾರ. ಅವ್ರು ಹೇಳೋದಕ್ಕೆ ಆಯ್ತಪ್ಪ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಅಂತ ಪರ್ಸಪ್ಪ ಅಂತ ಹೇಳಿ ಸರ. ಅವ್ರು ಹೇಳ್ಯಾರಲ್ಲ, ಅವ್ರು ಹೇಳಿದ ಆಯ್ತಪ್ಪ ನಾನು ಹೇಳ್ತೀನಿ ಅಂದ್ರಂತೆ. ಇಲ್ಲ ಹೇಳ್ರಿ ನೀವು ಅಂದ್ರೆ ಹೇಳ್ತೀರಿ, ನಿನ್ನ ನಾನು ಹೊಡೆದ್ ಬಿಡ್ರಂತ ಯಾರು ಉಪಾಧ್ಯಕ್ಷ. ಮತ್ತೆ ಎಲ್ಲ ಹೇಳ್ಬಿಡು ಇವ್ರು ಹಿಂಗ ಅಂತಾರ ಅಂತೇಳಿ ಮನೆಗೆ ಬಂದಾರ ಸರ್. ಎಲ್ಲ ಸಮಸ್ಯೆ ಬಗೆಹರ್ದತ್ ಅಂತೇಳಿ. ಆಮೇಲೆ ಯಾವ್ದ ನನ್ನ ಬೇದಾರ ಅಂತಂದು ಹೇಳಿ ಉಪಾಧ್ಯಕ್ಷನ ಫೋನ್ ಹಚ್ಚಿದ್ನ ಸರ್ ಒಂದ್ಸಲ. ಆತ ಮಾಜಿ ಉಪಾಧ್ಯಕ್ಷ ನಮ್ಮ ಮುದಿಯಪ್ಪ ಅಂತದನ ಆತ ಫೋನ್ ಹಚ್ಚಿದಂತೆ. ನಾ ಬರೋ ಮಠ ತಡಕಾರಿ ಅಧ್ಯಕ್ಷರ, ಅವ್ರು ಯಾರು ಬೇದಾರ ನಾ ಬಂದಿದ್ದು ಕೇಳತ್ನ ಅಂದಂತೆ. ಅಲ್ಲಿ ಮಠ ತಾಳ್ಮೆ ತಗೊಂಡಿಲ್ರತ್ತ. ಬಂದು ಸೀದಾ ಒಂದ್ಸಲ ಕೇರಿ ಒಳಗೆ ಬಂದು ನುಗ್ಗಿ ಹೊಡೆದಾರ ರೀ. ಮತ್ತೆ 2ನೇ ಸಲ ಬಂದು ನುಗ್ಗಿ ಹೊಡೆದಾರ ಅವ್ರು. ನುಗ್ಗಿ ಹೊಡೆದ್ ಹಿಂಗ ಹೋಗ್ಯಾರ ಸರ. ಅಲ್ಲೆಲ್ಲ ಗುಡಿ ಮೇಲೆಲ್ಲ ನಿಂತು ಮೊಹರಂ ಹಬ್ಬತ್ರಿ ಅವತ್ತು ಎಲ್ಲ ಮಜಲ್ ಮಾಡ್ಕೊಂತ ಬಂದ್ರಿ. ಇಲ್ಲಿ ಬಂದು ಒಬ್ರನ್ನ ನುಗ್ಸಿದ್ರು. ಮತ್ತೊಬ್ರು ಅವ್ರನ್ನ ಯಾಕೆ ನುಗ್ಸಿದ್ವಿ ಮುಂದೆ ಇಟ್ಕೊಂಡು ಹೋಗ್ರಂತ ಅವ್ರು ಹೇಳಿದಾರೆ. ಅವ್ರು ಹೇಳ್ದಕ್ಕೆ ನೀನ್ ಹೇಳ್ತಿಲ್ಲ ಅಂತ ಹೇಳಿ ಅವ್ರ ಮಕ್ಕಳು ಜಗಳ ಮಾಡ್ತಾರೆ. ಜಗಳ ಮಾಡೋದಕ್ಕೆ ಇಲ್ಲೇ ಏನ್ ಮಾಡಿದ್ರು, ಗುದ್ದಿ ಆಗ್ಬಿಡ್ರು ತಾವು ನಡ್ರಿ ಅಂತ ಹೇಳಿ ಮನೆಗೆ ಕಳಿಸಿದ್ರು. ಒಳ್ಳೆ ಇಲ್ಲಿ ನಮ್ಮ ಉಪಾಧ್ಯಕ್ಷರು ಅವರು ಒಳ್ಳೆ ಕಳಿಸಿದಾರೆ. ಹೋದ್ರ ಅಷ್ಟಕ್ಕೆ ಅವ್ರು ಇಲ್ಲಿದ್ದ ಏನ್ ಹಾಕ್ತವ್ರೆ, ನೀವು ಸಿಗರ್ಲೆ ನಿಮ್ಮನ್ನ ಬುಡಗಲ್ಲ ಒಳಗೆ ಹೋಗ್ಕೊಂಡು ಹೊಡಿತೀವಿ ಅಂತ ಅವ್ರು ಅನ್ಕೊಂತ ಹೋದ್ರ. ಅವ್ರು ನಾವ್ ಇಲ್ಲಿ ಬಂದಿಲ್ಲ ಬಿಡ್ರೆ, ಅಲ್ಲಿ ಕುಂತ್ಕೊಂಡ ಕೇಳಿದ್ವಿ. ಆದ್ರೂ ಒಳ್ಳೆ ಕಳ್ಸ್ಯಾರ್ರಿ. ಒಳ್ಳೆ ಹೋಗಿಂದ ಅಲ್ಲಿ ನಮ್ಮ ಹುಡುಗರು ಫೋನ್ ಹಚ್ಚಿ ಕರೆ ಕಳ್ಸಿದಾರ, ಹಿಂಗ ಬೇಕೈತಾರ ಬಾ ಅಂತ ಹೇಳಿ.
ಬೇಜಾರ ಬಿಟ್ರ ಗೊತ್ತಿಲ್ರಿ ಕರೆ ಕಳ್ಸ್ಕೊಂಡ್ ಅಲ್ಲಿ ನಮ್ಮ ಹುಡ್ರನ್ನ ಅಂಗಡಿ ಮುಂದೆ ಹೊಡ್ದಾರ ಬಿಡ್ಸಕ್ಕ ಕೇಳಕ್ ಹೋದಕ್ರಿ ಅದು ಹೋಗ್ಲಿ ಬಿಡ್ರಿ ಅವ್ರ ಹೆಂಗ್ ಮುಂದೆ ಹೋಗಂತ ನಾವು ಮುಂದೆ ಹೋಗೋದ್ರ ಮುಂದಾಗ ಇದಕ್ಕೆ ಮುಂದೆ ಭಾಳ ಚಲೋ ಎಲ್ಲ ಹೊಂದ್ಕೊಂಡಿದ್ವಿ ನಾವು ಅಷ್ಟು ಹೊಂದ್ಕೊಂಡಿದ್ವಿ ಅವ್ರು ಜಗಳ ಹುಡ್ರ ಅನ್ನಕ್ಕೆ ಹುಡ್ರ ಹುಡ್ರಲ್ಲ ಅರ್ಧ ಯಜಮಾನ್ರನ್ನ ಅದಾರ ಅದ್ರಾಗ. ನಮ್ಮ ಹೆಸರು ಮಂಜುನಾಥ್ ಅಂತಂದೇಳಿ ಸರ್ ಮೊಹರಂ ಹಬ್ಬ ಪ್ರಯುಕ್ತವಾಗಿ ನಮ್ಮ ಊರಲ್ಲಿ ಆಚರಣೆ ಮಾಡ್ತಾ ಇದ್ರಿ ಎಲ್ಲ ಜನಾಂಗದವರು ಆಚರಣೆ ಮಾಡ್ತಿದ್ರು. ಅವತ್ತು ನಮ್ಮ ಯಜಮಾನ್ರು ಹುಡ್ರು ಗಲಾಟೆ ಮಾಡ್ತಾರ ಅಂತಂದೇಳಿ ನಮ್ಮ ಯಜಮಾನ್ರು ಎಲ್ಲ ಸಮ್ಮುಖದಾಗ ನಿಂತ್ಕೊಂಡು ಗುರು ಹಿರಿಯರ ಸಮ್ಮುಖದಾಗ ನಿಂತ್ಕೊಂಡು ಹಬ್ಬ ಮಾಡ್ತಾ ಇದ್ರು ಸರ್ ಎಲ್ಲರೂ ಚೆನ್ನಾಗಿ. ಅವತ್ತು 5 ಗಂಟೆ ಸುಮಾರಿಗೆ ಮಳೆ ಬಂತು ಸರ್. ಮಳೆ ಬಂದಂಥ ಟೈಮ್ನಲ್ಲಿ ನಮ್ಮ ಯಜಮಾನಂದು ಕಾಲು ತುಳಿದ್ರಂತ ಸರ್. ಅವರು ಮುಸ್ಲಿಮು ಕಾಲು ತುಳಿದಂಥ ಸಂದರ್ಭದಾಗ ಯಜಮಾನಿಗೆ ನೋವು ಆಗಿದ್ಕ ಕೈಯಲ್ಲೇ ತಳಿದ್ ಸರ. ತಳಿದಾಗ ಮಳೆ ಬಂದತ್ತಲ್ಲ ಸರ, ಎಲ್ಲ ಮಳೆಯಾಗ ಜಾರಿಕೆ ಐತಲ್ಲ ಸರ, ಆ ಸಂದರ್ಭದಾಗ ಬಿದ್ರಿ ಸರ್ ಅವರು ಮುಸ್ಲಿಮು. ಬಿದ್ದಾಗ ಅವರು ಕೈ ಹಿಡ್ದು ಎಬ್ಸಕ್ಕೆ ಹೋದಾಗ ಆಗ ಕೆರ ತಗೊಂಡು ಹೊಡ್ಯಾಕೆ ಬಂದ್ರು ಸರ್ ನಮ್ಮ ಯಜಮಾನನ್ನ. ಅವ್ರ ಮಗನ ಅಲ್ಲೇ ಅದ ಸರ್. ಅವ್ರ ಮಗ ಅಲ್ಲೇ ಅದ್ದ, ನಮ್ಮ ಅಪ್ಪನ ಕೆರತ ಹೊಡ್ಯಾಕೆ ಹೋಗಾರ ಅಂತಂದೇಳಿ ಬಿಡ್ಸಕ್ಕೆ ಹೋದ್ ಸರ್. ಬಿಡ್ಸಕ್ಕೆ ಹೋದಾಗ ಅವರು ಮುಸ್ಲಿಂ ಜನ, ಆನಂತರ ಉಪ್ಪಾರ್ ಜನ, ಆನಂತರ ಇವರು ಹುಲ್ಕೋಟರ್ ಜನ ಅಂತಂದೇಳಿ ಸರ್ ನಾಯಕರ ಜನ, ಅವ್ರೆಲ್ಲರೂ ಸೇರಿ ಆ ಹುಡುಗನ್ನ ಗುಂಪು ಘರ್ಷಣೆ ಮಾಡಿ ತಮಗೆ ಮನ ಬಂದಂತೆ ಹಲ್ಲೆ ಮಾಡಿದ್ರು ಸರ್ ಆ ಹುಡುಗನ ಮೇಲೆ. ಹಲ್ಲೆ ಮಾಡಿದಂಥ ಸಂದರ್ಭದಾಗ ನಮ್ಮ ಯಜಮಾನ್ರು ಎಲ್ಲರನ್ನ ರಮಿಸಿ ಕರ್ಕೊಂಡು ಮತ್ತು ಗುರು ಹಿರಿಯರ ಊರಾಗ ಯಜಮಾನ್ರ ತಕ್ಕ ಹೋಗಿ ಈ ಥರ ನಾವು ಹಬ್ಬ ಮಾಡೋಂಥ ಟೈಮ್ನಲ್ಲಿ ಸ್ವಲ್ಪ ಕೈ ಹಾಕಿ ತಳಿದ್ಕ ಕೆರತ ಹೊಡೆದು ನಮ್ಮ ಹುಡುಗನ ಹೊಡೆದು ನಮ್ಮ ಮನ ಬಂದಂಥ ನಮ್ಮ ಮ್ಯಾಗ ವರ್ತನೆ ಮಾಡಿದ್ರು. ಯಾರೋ ಹೇಳೋರ ಕೇರ್ ಇಲ್ಲಲ್ಲ, ಕರೆದು ಹೇಳ್ರಿ ಅಂತಂದೇಳಿ ಅಲ್ಲಿ ಹೋದ್ರು ಸರ್ ದೇವಸ್ಥಾನ ಹತ್ರ ಯಜಮಾನ್ ಕರೆದು. ಅವಾಗ ಅವ್ರು ಪರ್ಸಪ್ಪ ಹುಲ್ಕೋಟಿ ಅಂತಂದೇಳಿ ಅವರಿಲ್ಲ ನಮ್ಗೆ ಅವ್ರಿಗೆ ಹೇಳೋದಾಗಲ್ಲ, ನಿಮ್ಗೆ ಏನಾರ ಇದ್ರೆ ನಮ್ಮನ್ನ ಹೊಡೆದವ್ರಿ ಅಂತಂದೇಳಿ ನಮ್ಮ ಯಜಮಾನ್ರಿಗೆ ಹೇಳಿದ್ರಿ ಸರ್. ಅಲ್ಲ ನೀವು ಯಜಮಾನ್ರ ಹತ್ರ ಬಂದೀವಿ, ಈ ಥರ ಆಗೈತಿ, ಇನ್ನೇಮ್ ಆಗ್ಬಾರ್ದು ಅಂತಂದೇಳಿ ನಾವು ನಿಮ್ಮ ಹತ್ರ ಕೇಳಕ್ಕೆ ಬಂದೀವಿ, ನೀವು ಹೇಳ್ವಲ್ರಲ್ಲ, ಮತ್ತು ನಮ್ಮನ್ನ ಹೊಡೆದು ಹೋಗಂತೀರಲ್ಲ, ಮತ್ತು ಹೆಂಗ್ರಿ ಹಿಂಗಾದ್ರ ಅಂತ. ಮತ್ತು ಹೆಂಗೆ ಮಾಡ್ತೀವಿ ನೋಡಿ, ಹಿಂಗೈತಿ ಹೊಡೆದು ಹೋಗಿ ನಮ್ಮನ್ನ ಅಂತಂದ್ರಂತೆ. ಹಂಗಂದಾಗ ಇಲ್ಲಿ ಆಟ್ಕ ಸರ್ ಅವತ್ತು ಮುಗಿಸ್ಯಾರ. ಮತ್ತು ಯಾರೋ ಮಾತು ಏನೋ ಕೇಳಿ ಇಲ್ಲಿ ಅವ್ರು ನಿಮ್ಮನ್ನು ಬೇಯಕತ್ಯಾರ, ನಿಮ್ಮ ಬಗ್ಗೆ ಹಂಗೆ ಅನ್ನಕತ್ಯಾರ ಹಿಂಗೆ ಅನ್ನಕತ್ಯಾರ ಅಂತಂದೇಳಿ ಕುಡ್ದು ಬೇಯಕತ್ಯಾರ ಅಂತಂದೇಳಿ ಏನಲ್ಲ ಏಕಾಏಕಿ ಮುಸ್ಲಿಂ ಸಮುದಾಯ ಆಗಿರ್ಬೋದು, ಉಪ್ಪಾರ ಸಮುದಾಯ ಆಗಿರ್ಬೋದು, ನಾಯಕರ ಸಮುದಾಯ ಆಗಿರ್ಬೋದು, ಇವು 3 ಸಮುದಾಯ ಒಗ್ಗೂಡಿ ನಮ್ಮಲ್ಲಿ ಯಾರೋ ಯಜಮಾನ್ರು ಇಲ್ಲಿ ಸಣ್ಣ ಹುಡುಗರು, ವೃದ್ಧರು, ವಯಸ್ಸಾದವರು, ಅನಂತರ ಸಣ್ಣ ಮಕ್ಕಳು, ಹೆಣ್ಮಕ್ಳು ಎಲ್ಲ ಇದ್ದಂಥ ಸಂದರ್ಭದಾಗ ತಮ್ಮ 3 ಸಮುದಾಯ ಒಗ್ಗೂಡಿ ನಮ್ಮ ಕಾಲೋನಿ ಒಳಗೆ AC ಕಾಲೋನಿ ಒಳಗೆ ನುಗ್ಗಿ ತಮ್ಮ ಮನ ಬಂದಂತೆ ಮಾರಕಾಸ್ತ್ರಗಳಿಂದ ಎಲ್ಲರನ್ನ ಶಿಕ್ಷಕರನ್ನ ಬಡಿರ್ಲಿ ಅಂತಂದೇಳಿ ಹೆಣ್ಮಕ್ಳು ತಮ್ಮ ಮನ ಬಂದಂತೆ ಒಡೆದು ಒದ್ದು ಅಲ್ಲಿ ಪದ ಮುರಿದಾರ ಸರ್ ಒಂದಿವ್ಸ ಮನಿನ. ಹುಡ್ರನ್ನ ಬಡ್ಗಿ ತಗೊಂಡು ಕೊಡ್ಲಿ ತಗೊಂಡು ಅವನ್ನೆಲ್ಲ ಹೊಡೆದಾರ, ಕೆರ ಹೊಡೆದಾರ. ಹಂಗಾಗಿ ಹೊಡೆದು ತಮ್ಮ ಮನ ಬಂದಂತೆ ಹೊಡೆದು ಹೋಗ್ಬಿಟ್ರು ಸರ್. ಇದನ್ನೆಲ್ಲ ಕೇಳಕ್ಕೆ ಹೋತಪ್ಪ ಅಂದ್ರೆ ಯಾರು ನಮಗೆ ಜನರು ಯಾರು ಅದನ್ನು ಬಂದು ಇದನ್ನು ಮಾಡಿದ್ರು ಸರ್. ಸಂಬಂಧಪಟ್ಟ ಅಧಿಕಾರಿಗೆ ಹೋಗಿ ತಿಳಿಸಿದ್ವಿ, ಕಂಪ್ಲೇಂಟ್ ಮಾಡಿದ್ವಿ. ಅವ್ರನ್ನ ಯಾವುದೇ ಕಾರಣಕ್ಕೆ ಅವ್ರನ್ನ ಬಂಧಿಸಿಲ್ಲ. ನಾವು ಇನ್ನು ಮುಂದೆ DC ಆಫೀಸಿಗೆ ಹೋಗಿ ಎಲ್ಲ ನಮ್ಮ ಸಮಾಜದವ್ರು ಹಿರಿಯರು ಎಲ್ಲರೂ ಸೇರಿ DC ಆಫೀಸಿಗೆ ಹೋಗಿ ನಾವು ಹೋರಾಟ ಮಾಡ್ತೀವಿ ಸರ್. ಇಲ್ಲಿಯೇ ನಿಲ್ಸಲ್ಲ ಸರ್. ಅಂಗಡಿಯವರು ಹಿಂದೆ ಆದರೂ ದೇವಸ್ಥಾನದಾಗ ನಮಗೆ ಪ್ರವೇಶ ಇರಲಿಲ್ಲ ಸರ. ಹಿಂದೆ ಅಂಗಡಿ ಒಳಗೂ ನಮಗೆ ಪ್ರವೇಶ ಇರಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಹೆಂಗಂದ್ರೆ ಸರ, ಸ್ವಲ್ಪ ಯಾರು ತಿಳಿದಂಥವ್ರು ಹೋತಪ್ಪ ಅಂದ್ರೆ ಅಂಗಡಿ ಒಳಗೆ ಕರ್ಕಂತಾರೆ ಸರ್. ಯಾರ ಹುಡ್ರು ಅಮಾಯಕ ಹುಡ್ರು ಹೋತಪ್ಪ ಅಂದ್ರೆ ಅವ್ರಿಗೆ ಅವ್ರು ಏನು ಅವ್ರ ಕೀಳು ಜಾತಿ ಅಂತಂದೇಳಿ ಅದನ್ನೇನು ಅವ್ರು ವ್ಯಕ್ತಪಡಿಸ್ತಾರೆ, ಅದನ್ನು ಪಡಿಸ್ತಾನೆ ಅದ್ರ ಸರ್ ಇವಾಗ ಆದ್ರೆ ನಾವು ಯಾಕಂತಂದೇಳಿ ನಾವು ಜಾಸ್ತಿ ಹೋಗಲ್ಲ ಸರ್. ಯಾರೋ ತಿಳಿದಾರ ಯಜಮಾನ್ರು ಹೋಗಾರ ಬರ್ತಾರ, ನಾವು ಹೋಗಲ್ಲ ಸರ್ ಆಲ್ಮೋಸ್ಟ್. ನನ್ನ ಹೆಸರು ಸಿದ್ದಪ್ಪ ಅಂತ ಸರ. ಹಿಂಗ ಮೊಹರಂದಾಗ ನಮ್ಮ ಹುಡುಗರು ಅಲ್ಲಿಗೆ ಬಡಿಯಕ್ಕೆ ಹೋಗಿದ್ರು ಸರ. ನಮ್ಮ ಹುಡುಗರು ಅಲ್ಲಿಗೆ ಬಡಿಯಕ್ಕೆ ಹೋದಾಗ ನಮ್ಮ ಅಣ್ಣ ಇದ್ದು ಸರ. ಅಲ್ಲಿ ನಮ್ಮ ಹುಡುಗರು ಜಗಳ ತೆಗಿತಾರ ಅಂತ ಹೇಳಿ ಆತ ಹುಡುಗನ ಮುಂದೆ ಸರ್ಸಕದಿ ಸರ್ ಅವ್ರನ್ನ. ಆ ಸರ್ಸ ಟೈಮ್ನಾಗ ಒಬ್ಬವ ಫುಲ್ ಕುಡ್ದದ್ ಸರ. ಫುಲ್ ಕುಡ್ದಾಗ ಅವ ಈತೆ ಮಾಡ್ಯಾನ, ಸ್ವಲ್ಪ ಮುಟ್ಯಾನ ಸರ್. ಆತನ ಮಳೆ ಇರೋದ್ ಕಾರಣಕ್ಕೆ ಬಿದ್ದಾನ ಸರ್. ಆತ ಬಿದ್ದ ಅದೇ ಕಾರಣಕ್ಕೆ ಚಪ್ಪಲ್ ತಗೊಂಡನ್ ಸರ. ಚಪ್ಪಲ್ ತಗೊಂಡಾಗ ಏನ್ ಮಾಡ್ಯಾನ, ನಮ್ಮ ತಮ್ಮ ಅದನ್ ಸರ ಇಲ್ಲಿ ಒಬ್ಬವ. ನಮ್ಮ ದೊಡ್ಡಪ್ಪನ ಹೊಡಿತಾನಂತ ಹೇಳಿ ಹಿಂಗ ಅವನು ಬಿಡ್ಸಕ್ ಹೋಗನ್ ಸರ. ಬಿಡ್ಸಕ್ ಹೋಗೋದ್ ಕಾರಣಕ್ಕೆ ಅವ್ರೆಲ್ಲ ಬಂದು ಮುಸ್ಲಿಂ ಸರ, ಮತ್ತು ಒಳ್ಳೆ ಅವರು ವಾಲ್ಮೀಕಿ ಜನ ಸರ, ಮತ್ತು ಉಪ್ಪಾರ ಸರ, ಅವ್ರು ಬಂದು ಅವ್ನ ಕುತ್ತಿಗೆ ಹಿಡಿದು ಹಲ್ಲೆ ಮಾಡ್ಯಾರ ಸರ್. ಅವಂಗ ಮಾಜಿ ಉಪಾಧ್ಯಕ್ಷದ ಸರ. ನನ್ನ ಹೊಡಿತಿ ಅಂದ್ರ ಹೊಡೆದು ಹೋಗ್ಬಿಡ್ರಿ ಅಂತ ಹೇಳಿದ್ನಂತ ಸರ. ಅದೆಲ್ಲ ಮುಗಿದೈತಿ.
ಮಧ್ಯಾಹ್ನ 3 ಗಂಟೆ ಟೈಮ್ ನಾವ್ ಯಾರು ಇಲ್ಲ ಸರ್, ಬರೀ ಚಿಕ್ಕ ಹುಡುಗರು ಅದಾರ ಸರ್ ಮನ್ಯಾಗ. ಚಿಕ್ಕ ಹುಡುಗರು ಅದಾರ, ಚಿಕ್ಕ ಹುಡುಗರ್ನ ಹೊಡೆದಿಗಾರ ಸರ್ ಬಂದ್. ಚಿಕ್ಕ ಹುಡುಗರ್ನ ಹೊಡೆದಿಗಾರ ಸರ್ ಬಂದು. ಕುಡ್ಗಲ್ ತಂದಾರ, ಕೊಡ್ಲಿ ತಂದಾರ, ಬಡಗಿ ತಂದಾರ ಸರ, ಚಪ್ಪಲ್ ತಂದಾರ, ಎಲ್ಲಾ ತಂದು ಹೊಡೆದಿಗಾರ ಸರ್. ಮತ್ತೆ ವಾಪಸ್ ಬಂದಾರ ಸರ್. ಮತ್ತೆ ಅದು ಮುಗಿದಾದ್ಮೇಲೆ ನಾವ್ ಆಸ್ಪತ್ರೆಗೆ ಹೋದ್ವಿ ಸರ್. ಒಂದೇ ಸರ ಮತ್ತೊಂದ್ಸರಿ ಬಂದಾರ, ಒಂದು 50 ಜನ ಬಂದಾರ ಸರ್ ವಾಪಸ್. 50 ಜನ ಬಂದ್ ಅವಾಗ ಎಲ್ಲಾ ಬೇಸ್ ಎಲ್ಲಾ ಫುಲ್ ಹೊಡೆದಿಗಾರ ಸರ್. ಕದ ಒದ್ದಾರ ಸರ್. ಎಲ್ಲಾ ಚಿಕ್ಕ ಹುಡುಗರ್ ನೋಡಿದಾರ, ಹೆಣ್ಮಕ್ಳು ಹೊಡೆದಾರ ಸರ್. ಕೇರಿಯಾಗೆಲ್ಲ ಹೋಗಿ ಇಲ್ಲೆಲ್ಲಾ ಬಡಿಗೆ ತಗೊಂಡ್ ಈ ಕಡೆ ಎಲ್ಲಾ ಫುಲ್ ಏರಿಯಾ ಅಡ್ಡಾಡ್ಯಾರ ಸರ್. ಬಡಿಗೆ ತಗೊಂಡ್ ಏರಿಯಾ ಬರ್ಲಿ ಮಾದ್ರ ಸುಳೆ ಮಕ್ಳ, ನೀವು ಗಂಡ ಮಕ್ಳು ಹೌದಾ ಅಲ್ಲಿ ಅಪ್ಪ ಹುಟ್ರೆ ಇಲ್ಲೇ ನೀವು ಬರ್ಲಿ ಬೋಸುಡಿ ಮಕ್ಳ, ಮಾದ್ರ ಸುಳೆ ಮಕ್ಳ ಹಂಗಂತ ಒದ್ರಾಡಿಗಾರ ಸರ್ ಓಣ್ಯಾಗೆಲ್ಲ ಬಂದು. ಎಲ್ಲಾ ಮನೆಗೆ ಕೊಟ್ರ ಸರ್. ಅದ ರೇಷನ್ ಬ್ಯಾಳಿ ಈ ತರ ಅಕ್ಕಿ ಕೊಟ್ಟಿಲ್ ಸರ, ಬ್ಯಾಳಿ ಮತ್ತೆ ಒಳ್ಳೆಣ್ಣೆ ಈ ತರ ಕೊಟ್ಟಾರ ಸರ್. ನೀನ್ ಕೊಟ್ಟೋಗಿದಾರ ಸರ್. 1 ತಿಂಗಳ ಆಗಲ್ಲ ಸರ್. 1 ತಿಂಗಳ ಆಗಲ್ಲ ಸರ್, 1 ವಾರ ಆಗ್ಬೋದು ಸರ್ ಅಷ್ಟೇ. ನಮ್ಮ ಹೆಸರು ಮೈಲಾರಿ ಸರ್. ನಾವ್ ಅವತ್ ಕೆಲ್ಸಕ್ಕೆ ಹೋಯ್ರಿ ಸರ್. ನ್ಯಾಯ ಆದದ್ದು ಮೊದ್ಲಾಗ ಮೊರಮ್ನಾಗ ಆಗೈತ್ರಿ. ನ್ಯಾಯದ್ದು ಹೋಗ್ಬಿಟ್ಟತ್ರಿ. ನಮ್ಮ ಹುಡುಗನ್ನ ಹೇಳಿ ನುಗ್ಗ್ ಬಡ್ದ್ಬಿಟ್ರಿ. ನಮ್ಮ ಮನ್ಯಾನ ಮಕ್ಳು ಮೊಮ್ಮಕ್ಳು ಎಲ್ಲಾರು ಕೂಡಿ ನುಗ್ಗ್ ಬಡ್ದ್ಬಿಟ್ರಿ ಸರ್. ನಿಕಲಿ ಆಗ್ಬಿಟ್ಟತ್ತ ಅದು. ಅದಾಗಿಂದಾಗ ಒಳ್ಳೆ ದೇವ್ರ ಸತ್ತು ಮರ್ದಿನ ಬಂದು ನಾವ್ ಇಷ್ಟೊತ್ನಾಗ ಎಲ್ಲಾರು ಕೆಲ್ಸಕ್ಕೆ ಹೋಗ್ಬಿಟ್ರಿ ಸರ್. ನಾವ್ ಹೋದ್ಮೇಲೆ ಬಂದು ಸಿಕ್ಕರ್ನ ಹೊಡೆದ್ ಹೋಗ್ಯಾರಿ ಸರ್. ವಿಡಿಯೋ ಮಾಡ್ಕೊಂಡ್ರ ಈ ಹುಡ್ಗನ್ ವಿಡಿಯೋ ಮಾಡ್ಕೊಳಕತ್ತೈತ್ರಿ. ಈ ಹುಡ್ಗನ್ ಕೈಯನ್ ಫೋನ್ ಕಸ್ಕೊಂಡ್ ಹುಡ್ಗನ್ ಪಡ್ ಕಪ್ಪಳಕ್ ಹೊಡೆದಾರ್ರಿ. ಹೆಂಗ್ಸ್ರಿ ನನ್ ಮಗ ಒಬ್ಬ ಹಿರವ ಕಪ್ಪಳಕ್ ಹೋಗ್ಯಾನ್ರಿ ಸರ್. ಅವ ಬರಕತ್ತೇನ್ರಿ ನಮ್ಮ ಮನೆ ಮುಂದೆ ಏನೋ ಗಲಾಟೆ ಐತೆ ಅಂತ. ಅವ್ನ ಅದಿ ಮಗಳು ಹಂಗೆ ಇಡ್ತಾರ್ರಿ ಸರ್. ನಾವ್ ಅಂದ್ರ ಜೀವನ ಹೆಂಗ್ ಸಿಕ್ಕರ್ನ ಹೊಡಿ ಅಂದ್ರ ನಾವ್ ಜೀವನ ಬೆಳ್ಸೋದೇ ಇಲ್ಲಿ ಇಡ್ರಿ. ಅವ್ರ ಮಾದ್ರ ಮಕ್ಕಳು ಎಷ್ಟು ಅದಾರ ಲೇ, 1-3 ಅದಿರ್ ಬರ್ರಿ ನಿಮ್ಮನ್ ಕೊಲೆ ಮಾಡಮಟ್ಟ ನಿಧಾನ ಇಲ್ಲ ಅಂದ್ರ ನಮ್ಮ ಮಕ್ಳು ನಾವ್ ಎಷ್ಟಂತ ಕಾಯನ್ರಿ ಸರ್. ಆಗಾರ ನಾವ್ ಈಗ ಬೊಗಸಿ ಬಾಳಿ ಕೂಳು ನೀರು ಬಿಟ್ಟು ಕೊಡ್ಲಿ ಮತ್ಸ್ ಇಲ್ಲಿ ಕಟ್ಟಿಗೆ ಕಡೆ ಕೊಡ್ಲಿ ಇಟ್ಟಿರ್ ಕೊಡ್ಲಿ ಎತ್ತಾರ್ರಿ. ಇನ್ನೊಂದ್ ಸ್ವಲ್ಪ ಒಂದ್ ಹುಡುಗ ನಮ್ ಹುಡುಗ ಬೀಳ್ತತ್ತು ಹಿಂದ್ ಬಂದ್ ಒಬ್ರು ಹಿಡ್ದಾರ್ರಿ ಹೊಡಿಬಾಡ್ರಿ ಅಂತ. ಕೊಡ್ಲಿನ ತಗೊಂಡೋಗ್ಯಾರ ಸರ್, ಫೋನ್ ಕಸ್ಕೊಂಡೋಗ್ಯಾರ ಸರ್. ನಮ್ಮ ಮಕ್ಳು ದೌರ್ಜನ್ಯ ಮೇಲೆ ಹೆಂಗ್ ಊರಕ್ ಇನ್ನ ರೋಡಿನ ಹೊರಗ್ ಹೊಡ್ದಾರ ಅಂದ್ರ ನಾವ್ ಒಪ್ಪಿಗೆಂತಿದ್ದೀವ್ರಿ. ಏನೋ ಇವ್ರೊಂದ್ ಅಂದಾರ ಅವ್ರೊಂದ್ ಅಂದಾರ ಅಂತ. ಕೇರ್ಯಾಕ್ ಬಂದು ಮನೆ ಹೋಗ್ ಕೊಡ್ದಾರಲ್ರಿ. ಎದಕ್ ಕೊಡದ್ರಿ ನಮಗೆ ಅವ್ರು? ನಮ್ಗೆ ಅದು ಬೇಕ್ರಿ. ನಮ್ಗೆ ನಾವ್ ನ್ಯಾಯ ಮುರ್ಸಲ್ ಬಿಡ್ರಿ ಸರ್. ಅದನ್ನ ನಮ್ಗೆ ಹೋಗ್ಬೇಕ್ರಿ ಮುಂದ. ಬೇಕ್ರಿ ನ್ಯಾಯ ಬೇಕ್ರಿ ನಮಗೆ. ಯಾವ್ಯಾರ ಹೊಲ್ಕ ಪಲ್ಕ ಈಗ ನಮ್ಮ ಹೊಲಕ್ ದಾರಿ ಅದಾವಲ್ಲ ಅಲ್ಲಿ ಹೋಗ್ಬೇಡ ಅಂತಾರ್ರಿ. ಮತ್ತೆ ಎಲ್ಲಿ ಅಡ್ಡಾಡ್ಬೇಕು? ನಮ್ಮ ಮಕ್ಳು ಹೆಂಗ್ ಜೀವನ ಮಾಡ್ಬೇಕು? ಆಡಕ್ ಹೋದ್ರ ನಮ್ಮನ್ನ ಅಲ್ಲಿ ಹೋಗ್ಬಿಡಲ್ರಿ. ನಮ್ಗೆ ಇಲ್ಲಿ ಬಾತ್ರೂಮ್ ಇಲ್ಲ ಏನೇ ಇಲ್ರಿ. ಅವ್ರನ್ನ ಬೈತಿದ್ದಾರ, ನೀವ್ ಯಾಕೆ ಬರ್ತೀರಿ ಇಲ್ಲಿವರೆಗೆ? ಫೋನ್ಗೆ ಹಚ್ಚರಿಗೆ ಹಚ್ಚಬೇಡ್ರಿ, ಹೋಗ್ರಿ ಅಂತಂದ್ ಎಷ್ಟು ಹೇಳಿದ್ವಿ ನಾವು. ಅವರು ಪುನಃ ಬಂದು ನುಗ್ಗಿ ನಮ್ಮನ್ನೆಲ್ಲ ಆ ಕಡೆ ಈ ಕಡೆ ಸುತ್ತಾಕಿ ಜಗ್ಗಾಡಿ ಹುಟ್ರಿಗೆಲ್ಲ ಬಡ್ದ್ರಿ ಸರ್. ಅವ್ರೊಂದು 7 ಜನ ಬಂದಿತ್ತು ಸರ್. ಮೊದ್ಲಾಗ 2 ಜನ ಹೆಣ್ಮಕ್ಳು ಬಂದಿರ್ ಸರ್. 2 ಜನ ಹೆಣ್ಮಕ್ಳು ಬಂದಿದ್ರು. ಇನ್ನು ಉಳ್ದಾರ 5 ಮಂದಿ ಜನ ಬಂದಿದ್ರು. ನಮ್ಮ ಮಕ್ಕಳೆಲ್ಲ ಹೊಡೆದಿದ್ದಾರೆ. ಒಂದು 5-6 ಜನ ಹೊಡೆದಿದ್ದಾರೆ. ಹ್ಞೂ ಸರ್. ಇದು ಇಲ್ಲಿ ಮುಂದೆ ಮನಿ ಐತಲ್ಲ ಸರ್ ನಮ್ದು, ಇದೇ ಮುಂದೆ ಬಂದು ಹಿಂಗೆಲ್ಲ ರೌಂಡ್ ಹಾಕಿ ಹೊಡೆದಿದ್ದಾರೆ. ನಾವು ಒಂದಾಗೆ ಇರ್ತೀವಿ ಸರ್ ಎಲ್ಲ. ಅಲ್ಲೇ ಸ್ವಲ್ಪ ನಾವು ಗಂಡ್ಮಕ್ಳೆಲ್ಲ ಏನ್ ಮಾಡ್ತಿದ್ದಿಲ್ಲಲ್ಲ, ಅವ್ರು ಸುಮ್ನೆ ನಮ್ಮ ಪಾಡಿಗೆ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ವಿ ಬರ್ತಿದ್ವಿ. ಅವರೇ ಜಗಳ ಮಾಡ್ತಿದ್ರು. ನಮ್ಮ ಮುಂದೆ ನಮ್ಮ ಮಕ್ಕಳಿಗೆ ಇದೇ ತರ ಮಾಡ್ತಾರ ಅವರು, ದೌರ್ಜನ್ಯ ಮಾಡಿ ಮುಂದಕ್ಕೆ ಬಿಡಕ್ಕಿಲ್ಲ ಅಂತ ನಮ್ಗೆ ಭಯ. ಅವ್ರಿಗೆ ನ್ಯಾಯ ಸಿಗ್ಬೇಕು ಸರ್, ಅವ್ರಿಗೆ ಹೊಡೆದವ್ರಿಗೆಲ್ಲ. ನಮಗೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ